ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ, ನೀಟ್ 2021 ಸ್ಕೋರ್ ಕಾರ್ಡನ್ನು ನಿಮ್ಮ ಮೇಲ್ ID ಕಳಿಸ್ಕೊಟ್ಟಿದ್ದಾರೆ. ಇಲ್ಲಿ ಗಮನಿಸಬೇಕಾದಂಥ ಒಂದಷ್ಟು ವಿಷಯಗಳು ಮತ್ತು ನಮಗೆ ತಿಳ್ಕೋಬೇಕಾದಂಥ ಒಂದಷ್ಟು ವಿಷಯಗಳು ಅಂತಂದರೆ, ಸೊ ಯಾವ ಮೇಲ್ IDಯಿಂದ ಬರ್ತಾ ಇದೆ. ಸೊ ನೋ ರಿಪ್ಲೈ neet.nta.nic.in ಅಂತ ಒಂದು ವೆಬ್ಸೈಟ್ನಿಂದ ಬರ್ತಾ ಇದೆ. ಸೊ ಇದರಲ್ಲಿ ಎರಡನೇ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದರೆ, ಈ ರೀತಿ ಡಿಯರ್ ಕ್ಯಾಂಡಿಡೇಟ್ ಯುವರ್ ಪರ್ಫಾರ್ಮೆನ್ಸ್ ಇನ್ ನೀಟ್ ಇಸ್ ಸೋ ಆ್ಯಂಡ್ ಸೋ ಲೈಕ್ ದಿಸ್ ಅಂತ ಹೇಳಿ ಅದರ ಕೆಳಗೆ ಒಂದು PDF ಅನ್ನು ಕೊಟ್ಟಿರ್ತಾರೆ. ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಇಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದರೆ, ಎಲ್ಲರಿಗೂ ಕೂಡ ರಿಸಲ್ಟ್ ಒಂದೇ ಸಾರಿ ಬರೋದಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಕಾಮನ್ ಸೆನ್ಸ್ ಇಟ್ಕೊಂಡು ಥಿಂಕ್ ಮಾಡಿ. ಎಕ್ಸಾಮನ್ನು ಬರೆದವರು 16 ಲಕ್ಷಕ್ಕಿಂತ ಜಾಸ್ತಿ ಜನ. ಈಗ NTA ಒಂದು ಬ್ಯಾಚ್ ವೈಸ್ ನೀಟ್ ರಿಸಲ್ಟನ್ನು ಕಳಿಸ್ತಾ ಇದ್ದಾರೆ. ಸೊ ನಿಮಗೆಲ್ಲ ಗೊತ್ತಿರಲಿ, ರೆಸ್ಪಾನ್ಸ್ ಶೀಟನ್ನು ಕೂಡ ಇದೇ ರೀತಿ ಕಳಿಸಿದ್ರು. ಬಹಳ ಜನ ವಿದ್ಯಾರ್ಥಿಗಳಿಗೆ 3, 4, 5 ದಿನ ಆದರೂ ಕೂಡ ಮುಟ್ಟಿರಲಿಲ್ಲ. ಅದಾದಮೇಲೆ NTA ಬುದ್ಧಿ ಬಂದುಬಿಟ್ಟು ಏನು ಮಾಡಿದರು, ಸೊ ಲಿಂಕನ್ನು ಕೊಟ್ಟರು ವೆಬ್ಸೈಟಲ್ಲಿ. ಈ ಸಾರಿನೂ ಕೂಡ ಅದೇ ರೀತಿ ಮಾಡ್ತಾರೆ. ಸೊ NTA ಯಾಕೆ ಈ ರೀತಿ ತಪ್ಪನ್ನು ಪದೇ ಪದೇ ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ. ಅಟ್ಲೀಸ್ಟ್ ತಮ್ಮ ಹಳೆಯ ಒಂದು ಮಿಸ್ಟೇಕಿಂದ ಆದರೂ ಪಾಠ ಕಲಿಬೇಕಿತ್ತು. ಸೊ ಕಲ್ತಿಲ್ಲ, ಇರಲಿ, ನಾವು ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋಣಂತೆ. ಸೊ ಈಗ NTA ನನ್ನ ಒಂದು ಗಟ್ ಫೀಲಿಂಗು, ಇವತ್ತು ರಾತ್ರಿ ಅಥವಾ ನಾಳೆ ಬೆಳಗ್ಗೆಯ ತನಕ ನಿಮ್ಮ ಒಂದು NTA ವೆಬ್ಸೈಟಲ್ಲಿ ನಿಮ್ಮ ರಿಸಲ್ಟ್ ಲಿಂಕನ್ನು ಕೊಡ್ತಾರೆ. ಆ ಲಿಂಕನ್ನು ಯೂಸ್ ಮಾಡಿ ಪ್ರತಿಯೊಬ್ಬರೂ ಕೂಡ ನಿಮ್ಮ ರಿಸಲ್ಟನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಓಕೆ. ಸೊ ಆದರೆ ಒಂದಷ್ಟು ಕ್ಯೂರಿಯಾಸಿಟಿ ಇರ್ತದೆ, ಎಂಗ್ಸೈಟಿ ಇರ್ತದೆ, ಒಂದಷ್ಟು ಆ ಒಂದು ಕ್ಯೂರಿಯಾಸಿಟಿ ಡೆಫಿನೆಟ್ಲಿ ಇದ್ದೇ ಇರ್ತದೆ, ಇರಲೇಬೇಕು. ನಮ್ಮ ಫ್ರೆಂಡಿಗೆ ರಿಸಲ್ಟ್ ಬಂದುಬಿಡ್ತು, ನನಗೆ ಬಂದಿಲ್ಲ ಅಂತೇಳಿ ನೀವು ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನಿಮ್ಮದು ಯಾವುದೇ ರೀತಿ ಮಿಸ್ಟೇಕ್ಸ್ ಇರೋದಿಲ್ಲ. ನಿಮ್ಮ ಪೇಪರ್ ರೆಸ್ಪಾನ್ಸ್ ಶೀಟ್ ಬಂದಿದೆ ಅಂತಂದಮೇಲೆ ರಿಸಲ್ಟು ಕೂಡ ಬಂದೇ ಬರ್ತದೆ. ನೀವು ಈಗ ಮಾಡಬೇಕಾಗಿರೋದಿಷ್ಟೇ, ಸೊ ಕೂಲ್ ಆಗಿರಿ. ಸೊ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಬಿ ಕೂಲ್. ಮತ್ತು ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇಲ್ಲ. ನಿಮಗೂ ಕೂಡ ನಿಮ್ಮ ರಿಸಲ್ಟ್ ಬಂದೇ ಬರ್ತದೆ. ಸೊ ಸ್ವಲ್ಪ ಲೇಟ್ ಆಗ್ಬೋದು, ಇವತ್ತು ರಾತ್ರಿ ಅಥವಾ ನಾಳೆ ಬೆಳಗ್ಗೆ ತನಕ ಬರ್ಬೋದು. ನೀಟ್ ರಿಸಲ್ಟ್ ಬಂದಿಲ್ಲ ಅಂಥೇಳಿ ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಕಮೆಂಟ್ ಬಾಕ್ಸಲ್ಲಿ ಬಂದಿಲ್ಲ ಅಂತ ಹೇಳೋದಕ್ಕೆ ಹೋಗಬೇಡಿ. ಸೊ ಯಾರೂ ಕೂಡ ನಿಮಗೆ ಹೆಲ್ಪ್ ಮಾಡೋದಕ್ಕೆ ಸಾಧ್ಯ ಇಲ್ಲ. NTA ನಿಮಗೆ ರಿಸಲ್ಟನ್ನು ಶೇರ್ ಮಾಡ್ತಾರೆ. ಸೊ ನಿಮಗೆ ಮೇಲ್ ಬಾಕ್ಸಲ್ಲಿ, ಇನ್ಬಾಕ್ಸಲ್ಲಿ ನಿಮಗೆ ಇದು ಕಂಡಿಲ್ಲ ಅಂತಂದರೆ ಪ್ಲೀಸ್ ಸ್ಪ್ಯಾಮ್ ಬಾಕ್ಸನ್ನು ಚೆಕ್ ಮಾಡಿ, ಕರೆಕ್ಟಾಗಿ ಚೆಕ್ ಮಾಡಿ. ಸೊ ನಿಮ್ಮ ಒಂದು ಬೇರೆ ಬೇರೆ ವೆಬ್ಸೈಟಲ್ಲಿ, ಅಂದರೆ ಬೇರೆ ಬೇರೆ ಬ್ರೌಸರ್ಗಳು ಚೆಕ್ ಮಾಡಿ. ಡೆಫಿನೆಟ್ಲಿ ಯು ವಿಲ್ ರಿಸೀವ್ ಯುವರ್ ರಿಸಲ್ಟ್. ಈಗ ಬರಲಿಲ್ಲ ಅಂತಂದ್ರೂ ಕೂಡ ಇಮ್ಮಿಡಿಯೇಟಾಗಿ ಸ್ವಲ್ಪ ಹೊತ್ತಾದಮೇಲೆ ಬಂದೇ ಬರ್ತದೆ. ಆವಾಗ ನೀವು ಅದನ್ನು ಚೆಕ್ ಮಾಡ್ತಾನೆ ಇರಿ. ಸೊ ಯಾವ ರೀತಿ ಬರ್ತಾ ಇದೆ ಸರ್, ಒಂದು ಸ್ಕ್ರೀನ್ಶಾಟ್ ನಮಗೆ ಶೇರ್ ಮಾಡಿ, ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿದ್ರಿ ಬಹಳ ಜನ ವಿದ್ಯಾರ್ಥಿಗಳು. ಅದಕ್ಕೆ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು, ಈ ಒಂದು ವೆಬ್ಸೈಟಲ್ಲಿ ಬಂದಿರ್ತದೆ. ಮತ್ತು ಈ ರೀತಿ ನಿಮ್ಮ ರಿಸಲ್ಟ್ ಕಾಣಿಸ್ತದೆ. ಈ ರೀತಿ ನಿಮ್ಮ ಒಂದು ರಿಸಲ್ಟ್ ಕಾಣಿಸ್ತದೆ. ಇಲ್ಲಿ ನೋಡ್ಕೋಬೋದು ನೀವು. ಈ ರೀತಿ ನಿಮ್ಮ ನೇಮು, ರೋಲ್ ನಂಬರ್ ಎಲ್ಲ ಇರ್ತದೆ. ಕೆಳಗಡೆ ಕಾಣ್ಬೋದು, ಇಲ್ಲಿ ಟೋಟಲ್ ಮಾರ್ಕ್ಸ್ ಅಬ್ಟೈನ್ಡ್ ಔಟ್ ಆಫ್ 720 is 554. ನೀಟ್ ಆಲ್ ಇಂಡಿಯಾ ರ್ಯಾಂಕ್ 43,829 ಅಂತ ಕಾಣಿಸ್ತದೆ. ಸೊ ಈ ರೀತಿ ನಿಮ್ಮ ಒಂದು ಮಾರ್ಕ್ಸ್ ಲಿಸ್ಟ್ ಕಾಣಿಸ್ತದೆ. ನೀವು ಅದನ್ನು ಡೌನ್ಲೋಡ್ ಮಾಡಿ ಸ್ಕ್ರೀನ್ಶಾಟನ್ನು ತೆಗೆದಿಟ್ಕೊಂಡಿರಿ. ಸೊ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ಯುವರ್ ನೀಟ್ ರಿಸಲ್ಟ್ ಡೌನ್ಲೋಡಿಂಗ್ ಲಿಂಕ್ ಇನ್ NTA ವೆಬ್ಸೈಟ್. ಸ್ವಲ್ಪ ಅದಕ್ಕೆ ವೆಯ್ಟ್ ಮಾಡಬೇಕಾಗ್ತದೆ. ನಿಮ್ಮ ಫ್ರೆಂಡ್ಸ್ಗಳು ಕೂಡ ಇದನ್ನು ಶೇರ್ ಮಾಡಿ, ಅವರಿಗೂ ಕೂಡ ಗೊತ್ತಾಗಲಿ. ಯಾರ್ಯಾರು ನೀಟ್ ಎಕ್ಸಾಮನ್ನು ಬರೆದಿದ್ದೀರಿ ಎಲ್ಲರಿಗೂ ಆಲ್ ದ ಬೆಸ್ಟನ್ನು ಹೇಳ್ತೀನಿ ನನ್ನ ಕಡೆಯಿಂದ. ಸೊ ನಿಮ್ಮ ರಿಸಲ್ಟ್ ಒಳ್ಳೆಯದಾಗಿ ಬರಲಿ, ಚೆಂದಾಗಿ ಬರಲಿ. ಯಾವ ರಿಸಲ್ಟ್ ಹೇಗೆ ಇರಲಿ, ಯಾವುದೇ ರೀತಿ ನಿರ್ಧಾರಗಳನ್ನ ತಗೊಳ್ಳೋದಕ್ಕೆ ಹೋಗಬೇಡಿ. ಸೊ ಒಂದಷ್ಟು ಕೆಟ್ಟ ನಿರ್ಧಾರಗಳನ್ನ ತಗೊಳ್ಳೋದಕ್ಕೆ ಹೋಗಬೇಡಿ. ಧೈರ್ಯವಾಗಿರಿ. ನೀಟ್ ರಿಸಲ್ಟ್ ನಿಮ್ಮ ಲೈಫಲ್ಲಿ ಇದು ಒಂದು ನಿಮ್ಮ ರಿಸಲ್ಟ್ ಅಷ್ಟೇ. ಓಕೆ. ಸೊ ಜಗತ್ತಲ್ಲಿ ಬಹಳಷ್ಟು ಇದೆ ಸಾಧಿಸುವಂಥದ್ದು. ಆ ಸಾಧನೆಯನ್ನು ಮಾಡೋಣಂತೆ. ಈ ನೀಟ್ರಿಂದ ಒಂದೇ ನಮ್ಮ ಸಾಧನೆ ಕಂಪ್ಲೀಟ್ ಆಗೋದಿಲ್ಲ. ಸೊ ಅದು ಗೊತ್ತಿರಲಿ. ಡೋಂಟ್ ವರಿ ಅಬೌಟ್ ದ್ಯಾಟ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.